ಕಳ್ಸಕ್ಕೂ ನಂಗೆ ಧೈರ್ಯ ಇಲ್ಲ. ಅವ್ರ ನಿಜವಾದ ಹೆಸರು ಸರ್ವಮಂಗಳ ಅಂತ ಎಲ್ರಿಗೂ ಹೇಳೋಣ ಅಂತ ಹೋದ್ರೆ ಯಾರು ನನ್ನ ಮಾತನ್ನ ಒಪ್ಪಲ್ಲ. ಹಸ್ಬೆಂಡ್ ಅಂತೂ ಅವ್ರನ್ನ ದೇವತೆ ತರ ನೋಡ್ತಾರೆ. ಯಾವ ಸಾಕ್ಷಿನೂ ಇಲ್ಲದೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರು ನನ್ನ ಮಾತು ನಂಬ್ತಾರ. ಸರಿ ಇಲ್ಲ ಹಸ್ಬೆಂಡ್, ನನ್ನ ಮಾತು ಕೇಳಿ. ನಿಮ್ಮ ಮುಂಚೆನೂ ಇದೇ ತರ ಮಾತಾಡಿದ್ದಕ್ಕೆ ತಾನೆ ಅವ್ರು ನನ್ನಿಂದ ದೂರ ಹೋಗಿದ್ದು. ಅಂದ್ರೆ ನಾನು ದೀಪ ಆಗಿ ದಿಶ ಆಗಿ ಸೌಂದರ್ಯ ವಿರೋಧ ಸೋತೋದ್ಲ. ಇನ್ನು ಎಷ್ಟು ದಿವಸ ನಾನು ದಿಶ ಆಗಿರ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನನಗೆ ದೀಪ ಆಗಿ ಮುಂಚಿನ ತರ ಹಸ್ಬೆಂಡ್ ಜೊತೆ ಖುಷಿಯಾಗಿರ್ಬೇಕು ಅನ್ನೋದೇ ಆಸೆ. ಪೊಲೀಸ್ ಅಪ್ಪ ಕೂಡ ಇಲ್ಲಿ ದಿಶಾ ಅಪ್ಪ ಆಗಿ ಬಂದಾಗ ಮಗ ಮತ್ತೆ ಒಂದ್ಸಲಿ ನನ್ನ ದೀಪ ಆಗಿ ನೋಡ್ಬೋದ ಅಂತ ಕೇಳಿದ್ರು. ಹಸ್ಬೆಂಡ್ ಕೂಡ ದೀಪನ ಹೆಸರು ಕನ್ವರ್ಸ್ತಾನೆ ಇರ್ತಾರೆ. ಅವಳು ಇಲ್ಲೇ ಎಲ್ಲೋ ಇದ್ದಾಳೆ, ಇವತ್ತಲ್ಲ ನಾಳೆ ವಾಪಸ್ ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಹಸ್ಬೆಂಡ್ಗೆ ಯಾವತ್ತಿದ್ರೂ ಬೇಕಾಗಿರೋದು ದೀಪ, ದಿಶಾ ಅಲ್ಲ. ಇಷ್ಟು ದಿನ ನನ್ನ ಬಣ್ಣ ಬದಲಾಯಿಸ್ತಿದ್ದೆ, ಆದ್ರೆ ದೀಪ ಆಗಕ್ಕಾಗದೆ ನಾನು ಕಳ್ಕೊತಿದ್ದೀನಿ. ನನಗೆ ದಿಶಾಗಿ ನಾಟಕ ಮಾಡಿದ್ಬಿಟ್ಟು ಸಾಕಾಗೋಗಿದೆ. ನನಗೆ ಮತ್ತೆ ದೀಪ ಆಗ್ಬೇಕು, ಆಗ್ತಿಲ್ಲ. ಎಲ್ಲ ಸತ್ಯನೋ ನನ್ನ ಹಸ್ಬೆಂಡಿಗೆ ಹೇಳ್ಬಿಟ್ಟು ಆದಷ್ಟು ಬೇಗ ದೀಪ ಆಗ್ಲೇಬೇಕು. ಇಷ್ಟು ದಿನ ಆದ್ರೂ ದಿಶಾ ಅವ್ರು ನನ್ನ ಲೈಫಿಗೆ ಬಂದಿದ್ದು ಉದ್ದೇಶ ಏನು ಅಂತಾನೆ ತಿಳ್ಕೊಳಕ್ಕಾಗ್ಲಿಲ್ವಲ್ಲ. ಅದೆಷ್ಟೇ ಕಷ್ಟ ಆಗ್ಲಿ, ಇವತ್ತಂತೂ ದಿಶಾ ಅವ್ರು ಯಾಕೆ ನನ್ನ ಮದುವೆ ಆದ್ರು, ಅವ್ರು ನನ್ನ ಲೈಫಿಗೆ ಬರೋದ್ರ ಹಿಂದೆ ಅವ್ರ ಉದ್ದೇಶ ಏನು, ಅವ್ರಿಗೂ ದೀಪ ಅವ್ರಿಗೂ ಏನ್ ಸಂಬಂಧ, ದೀಪ ಅವ್ರ ಕಾಣೆ ಆಗಿರೋದ್ರ ಹಿಂದೆ ಇವ್ರ ಕೈವಾಡ ಇದೆಯಾ ಇಲ್ವಾ ತಿಳ್ಕೊಳ್ಳೇಬೇಕು. ಇಷ್ಟು ದಿನ ಮನೆಯವ್ರಿಗೋಸ್ಕರ ದಿಶಾ ಅವ್ರ ಜೊತೆ ಫ್ರೆಂಡ್ಲಿ ಆಗಿದ್ದೆ, ಆದ್ರೆ ಯಾವತ್ತೂ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬಿಕಾಸ್ ನಾನು ದಿಶಾ ಅವ್ರನ್ನ ಮದುವೆ ಆಗಿರೋದೇ ದೀಪ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅದನ್ನ ಇವತ್ತು ತಿಳ್ಕೊಬೇಕು. ಯಾಕ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲೇ ಅಮ್ಮನ್ ಕಳ್ಕೊಂಡೆ, ಆಮೇಲೆ ಅಪ್ಪ ಹಾಸ್ಟೆಲ್ಗೆ ಹಾಕಿದ್ರು, ಆಮೇಲೆ ನನ್ನ ಪಾಲನ್ ತಾಯಿಯಾಗಿ ಅತ್ತಿಗೆ ಬಂದ್ರು. ನನ್ನ ಹಾಸ್ಟೆಲಿಂದ ವಾಪಸ್ ಮನೆಗೆ ಕರ್ಕೊಂಬಂದು ಪ್ರೀತಿಯಿಂದ ಸಾಕಿದ್ರು. ದೀಪ ಅವ್ರನ್ನ ಮದುವೆ ಆಗ್ಬೇಕಾಯ್ತು. ಅವ್ರು ಎಷ್ಟೇ ನನಗೆ ಹತ್ರ ಆಗಕ್ ಪ್ರಯತ್ನ ಪಟ್ರು ನಾನು ಮಾತ್ರ ಅವ್ರನ್ನ ದೂರನೇ ಇಡ್ತಾ ಬಂದೆ. ಆದ್ರೆ ಯಾವಾಗ ಅವ್ರು ನನ್ನ ಬಿಟ್ಟು ಹಳ್ಳಿಗೆ ಹೋದ್ರು ಆಗ ಅವ್ರ ಮೇಲೆ ನನಗ್ ಪ್ರೀತಿ ಹುಟ್ಟಿತು. ಇನ್ನೇನು ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅನ್ನೋಷ್ಟರಲ್ಲಿ ಅವ್ರು ನನ್ನ ಬಿಟ್ಟೆಲ್ಲ ದೂರ ಹೋಗಿದ್ದಾರೆ. ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ.
ಶ್ರೇಷ್ಠವಾದ ದಿನ. ನೀವೇನಾರು ಬೇಡ್ಕೋಬೇಕಂದ್ರೆ ಭಕ್ತಿಯಿಂದ ಬೇಡ್ಕೊಳ್ಳಿ, ದೇವರು ಈಡೇರಿಸ್ತಾನೆ. ಇವರು ಪ್ರಸಾದ ಮಾಡಿದ್ದಾರೆ, ಎಲ್ಲರೂ ತಗೊಳ್ಳಿ. ದೀಪ ಅವರೆಲ್ಲೇ ಇದ್ರು ಆದಷ್ಟು ಬೇಗ ನಮ್ಮ ಮನೆಗೆ ವಾಪಸ್ ಬರೋ ಥರ ಆಗಲಿ ದೇವ್ರೆ. ಅವ್ರು ಬಂದರೆ ಮಾತ್ರ ಮನೇಲಿರೋ ಸಮಸ್ಯೆಗಳೆಲ್ಲ ಬಗೆಹರಿಯೋದು, ನನ್ನ ಮನ್ಸಿಗೂ ನೆಮ್ಮದಿ ಸಿಗೋದು. ಅದಕ್ಕೆ ಈಗ ಮಗು ಆಗೋಷ್ಟರಲ್ಲಿ ದೀಪ ಅವ್ರು ವಾಪಸ್ ಬರೋ ಥರ ಆಗಲಿ. ದೇವ್ರೆ, ದೀಪ ಅವ್ರು ಇನ್ನೂ ಬದುಕಿದ್ದಾರೆ ಅನ್ನೋ ನಂಬಿಕೆಲೇ ಇದ್ದೀನಿ ನಾನು. ಅವರೆಲ್ಲೇ ಇದ್ರು ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋ ಹಾಗಾಗಲಿ.